ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಸುಶ್ರುತ್ ಕಾಮೋಜಿ, ಕ್ವಾಲಿಫೈಡ್ ಸ್ಕಿನ್ ಸ್ಪೆಷಲಿಸ್ಟ್. ರಿಂಗ್ ವರ್ಮ್ ಅಥವಾ ತದ್ದು ಅಂತ ಕಾಮನ್ ಆಗಿ ನಾವು ಕನ್ನಡದಲ್ಲಿ ಕೇಳ್ತೀವಿ. ಇದು ಒಂದ್ ತರದ ಫಂಗಲ್ ಇನ್ಫೆಕ್ಷನ್. ಫಂಗಸ್ ಅಂತಂತಂದ್ರೆ ಬ್ರೆಡ್ ನೀವು 3-4 ದಿನ ಹಂಗೆ ಇಟ್ರೆ ಅದ್ರ ಮೇಲೆ ಏನ್ ಬೂಸ್ರು ಬರುತ್ತೆ ಅಂತಾರೆ, ಹಂಗೆ ಸ್ಕಿನ್ ಮೇಲೆ ಬೂಸ್ರು ಬಂದಾಗ ಅದಕ್ಕೆ ನಾವು ಫಂಗಲ್ ಇನ್ಫೆಕ್ಷನ್ ಅಥವಾ ತದ್ ಅಂತ ಹೇಳ್ತೀವಿ ಕಾಮನ್ ಆಗಿ. ಕೋವಿಡ್ ಆದ ಮೇಲಿಂದ 2020 ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗಿದೆ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಇಸ್ ಪೇಷಂಟ್ಸ್ ಅನ್ನೇ ಟ್ರೀಟ್ಮೆಂಟ್ ತಗೊಳ್ಳಾರ್ದೆ ತಾಮಕ್ ತಾವೇನೆ ಬಹಳಷ್ಟು ಡೈರೆಕ್ಟ್ಲಿ ಮೆಡಿಕಲ್ ಶಾಪ್ ಇಂದ ತಗೊಂಡು ಏನ್ ಕ್ರೀಮ್ಸ್ ಯೂಸ್ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಬೆಳೀತಾ ಇದೆ. ರಿಂಗ್ ವರ್ಮ್ ಇನ್ಫೆಕ್ಷನ್ ಆಗೋದಕ್ಕೆ ಕಾರಣಗಳು ಸಿಂಪಲ್, ಎರಡೇ ಎರಡು. ಫಸ್ಟ್ ಥಿಂಗ್, ಹಸಿ ಇರೋದು. ಯಾವುದೇ ಪ್ರಕಾರದಿಂದ ಹಸಿ ಇರ್ಲಿ, ಅವ್ರ ಬೆವರದಿಂದ ಹಸಿ ಇರ್ಲಿ ಅಥವಾ ಅವರು ಒಬ್ಬೊಬ್ರು ಬಹಳಷ್ಟು ಹೈಜೀನ್ ಕಾನ್ಶಿಯಸ್ ಇರ್ತಾರೆ, ದಿನಕ್ಕೆ 2-3 ಸತಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ಮೇಲೆ ಮೈ ಒರೆಸ್ಕೊಳ್ಳೋದಿಲ್ಲ, ಹಂಗೆ ಬಟ್ಟೆ ಹಾಕೊಂಡ್ಬಿಡ್ತಾರೆ, ಅದು ಹಸಿ ಇರೋದನ್ನೇ. ಅಥವಾ ಈಗೀಗ ನಾನು ನೋಡ್ತಾ ಇದ್ದೀನಿ, ಲೇಡೀಸ್ ಎವ್ರಿ ಟೈಮ್ ವಾಶ್ರೂಮ್ ಹೋದ್ಮೇಲೆ ನೀರ್ ಸ್ಪ್ರೇ ಮಾಡ್ಕೋತಾರೆ ಅಂಡ್ ದೇ ವಿಲ್ ವೇರ್ ದ ಇನ್ನರ್ ಕ್ಲೋತ್ಸ್ ಹಂಗೇನೆ, ಅದನ್ನ ಇದನ್ ಮಾಡ್ಕೊಳ್ಳೋದು, ಡ್ರೈ ಮಾಡ್ಕೊಳ್ಳೋದಿಲ್ಲ. ಅದರಿಂದ ಕೂಡ ಹಸಿ ಉಳಿಯುತ್ತೆ. ಯಾವುದೇ ಕಾರಣದಿಂದ ಅದ ಹಸಿ ಉಳಿಲಿ ಅಥವಾ ಟೈಟ್ ಬಟ್ಟೆಗಳು ಹಾಕೊಳ್ಳೋದು, ಎಸ್ಪೆಷಲಿ ಈಗ ಸ್ಪೋರ್ಟ್ಸ್ ವೇರ್ ಏನ್ ಹಾಕ್ತಾರೆ ಜಿಮ್ ಹೋಗ್ಬೇಕಾದ್ರೆ ಅಥವಾ ರನ್ನಿಂಗ್ ಅಂತದೆಲ್ಲ ಮಾಡ್ಬೇಕಾದ್ರೆ, ಅದ್ರಲ್ಲಿ ನಾರ್ಮಲ್ ಆಗಿ ಸ್ವೆಟ್ ಆದ್ರೂ ಕೂಡ ಆ ಸ್ವೆಟ್ ಡ್ರೈ ಆಗೋದಿಲ್ಲ, ಅಲ್ಲೇ ಉಳಿಯುತ್ತೆ. ಆ ಪ್ರಕಾರ ಇಫ್ ಇಟ್ ಸ್ಟೇಸ್ ವೆಟ್ ಆರ್ ಇನ್ನೊಬ್ರಿಗೆ ಮನೆಯಲ್ಲಿ ಯಾರಿಗಾರು ಇದ್ರೆ ಅಥವಾ ಅವ್ರ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಇದ್ರೆ, ಅದರಿಂದ ಇದು ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಯೂಶಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ರಿಂಗ್ ವರ್ಮ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗೋದು ತೊಡೆ ಸಂದಿಗೆ, ತೊಡೆ ಸಂದಿಗೆ ಅಥವಾ ಸೀಟ್ ಏರಿಯಾ ಮೇಲೆ. ಅದನ್ನ ಬಿಟ್ರೆ ಲೇಡೀಸ್ ಅಲ್ಲಿ ಇಟ್ ಕ್ಯಾನ್ ಬಿ ಸೀನ್ ಆನ್ ದ ಚೆಸ್ಟ್ ಆಲ್ಸೋ, ಅಥವಾ ಬಹಳ ದಪ್ಪ ಇದ್ದವರಲ್ಲಿ ಇವನ್ ಅಂಡರ್ ಆರ್ಮ್ಸ್ ಅಲ್ಲಿ ಕೂಡ ಕಂಡು ಬರ್ಬೋದು. ಸೊ ಕಾಮನ್ ಆಗಿ ಸ್ಕಿನ್ ಫೋಲ್ಡ್ ಎಲ್ಲೇ ಆಗುತ್ತೆ ಬಾಡಿಯಲ್ಲಿ, ಅಲ್ಲಿ ಬೆವರು ಜಾಸ್ತಿ ನಿಂತ್ರೆ ದಟ್ ಇಸ್ ವೇರ್ ದ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ಸ್. ದಟ್ ಇಸ್ ದ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತಂದ್ರೆ, ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಬಹಳಷ್ಟು ಇಚಿಂಗ್ ಇರುತ್ತೆ. ಅವ್ರು ಕೆರ್ಕೊಳ್ಳೋದು ಇರತ್ತಂದ್ರೆ ಅವ್ರು ಬಂದಾಗ ಮೇನ್ ಪ್ರಾಬ್ಲಮ್ ಅವ್ರಿಗೆ ಇರೋದಂದ್ರೆ ಇಚಿಂಗ್. ಒಂದೊಂದ್ಸಲಿ ಅದು ಫಂಗಲ್ ಇನ್ಫೆಕ್ಷನ್ ಹೌದು ಅಲ್ಲೋ ಅನ್ನೊಂದು ಕ್ರೀಮ್ ಹಚ್ಕೊಂಡು ಏನೋ ಹಚ್ಕೊಂಡು ಅವರು ಅದನ್ನ ಮಾಸ್ಕ್ ಮಾಡ್ಬಿಟ್ಟಿರ್ತಾರೆ, ಬಟ್ ಇಚಿಂಗ್ ಈಸ್ ಅನ್ಕಂಟ್ರೋಲೇಬಲ್. ಸೊ ದೀಸ್ ಆರ್ ದ ಟೂ ಮೇನ್ ಕ್ಲಿಂಚಿಂಗ್ ಫ್ಯಾಕ್ಟರ್ಸ್. ಡಯಾಗ್ನೋಸಿಸ್ ಅಗೇನ್ ಇದೆ, ಅದೇ ಯಾವ ಭಾಗದಲ್ಲಿದೆ, ಆಮೇಲೆ ಅದರಲ್ಲಿ ಇಚ್ಚಿಂಗ್ ಇದೆಯೋ ಇಲ್ಲೋ, ಇವು ಎರಡು ಮೇನ್ ಕಾರಣಗಳನ್ನೇ ನಾವು ನೋಡೋದು. ಇವು ಎರಡು ಕಾರಣಗಳನ್ನ ನೋಡಿ ಅದ್ರಲ್ಲೇನೆ ನಮ್ಗೆ ಬಹಳಷ್ಟು ಸಲ ಗೊತ್ತಾಗುತ್ತೆ. ಮೂರನೇದು ಅಂತಂದ್ರೆ ರಿಂಗ್ ವರ್ಮ್ ಇನ್ಫೆಕ್ಷನ್. ರಿಂಗ್ ಆಸ್ ದ ನೇಮ್ ಸಜೆಸ್ಟ್, ಸುತ್ತುಗಡೆ ಅದು ರೆಡ್ ಆಗಿರುತ್ತೆ. ಸೊ ಕೆಲವೊಂದ್ಸಲಿ ಪಿಂಪಲ್ಸ್ ಇರ್ಬೋದು. ಇಟ್ ಈಸ್ ಯೂಶಲಿ ಶೇಪ್ ಏನಿರುತ್ತೆ ರೌಂಡ್ ಆಗೇನೆ ಇರುತ್ತೆ. ಆಮೇಲೆ ಸೆಂಟ್ರಲ್ ಪಾರ್ಟ್ ಅಲ್ಲಿ ಯೂಶಲಿ ಸ್ಕಿನ್ ನಾರ್ಮಲ್ ಆಗಿರುತ್ತೆ ಅಥವಾ ಒಂದ್ ಸ್ವಲ್ಪ ಜಾಸ್ತಿ ಕಪ್ಪಾಗಿರ್ಬೋದು. ಸೊ ದೀಸ್ ಆರ್ ದ ಕಾಮನ್ ಡಯಾಗ್ನೋಸ್ಟಿಕ್ ಪಾಯಿಂಟ್ಸ್. ರಿಂಗ್ ವರ್ಮ್ ಇನ್ಫೆಕ್ಷನ್ ಅನ್ನ ಕಾಪಾಡೋದು ಬಹಳ ಸುಲಭ. ನಾನು ಹೇಳಿದ ಕಾರಣಗಳು ಎರಡೇ, ಒಂದು ಹಸಿ ಇರೋದು, ಇನ್ನೊಂದು ಯಾರಿಗಾರು ಇದ್ರೆ ಅದರಿಂದ ಬರೋದು. ಸೊ ಯಾವುದೇ ತರದ ಬಟ್ಟೆಗಳು, ಡ್ರೆಸ್, ಫಾರ್ ಎಕ್ಸಾಂಪಲ್ ಲೆಗ್ಗಿಂಗ್ಸ್, ಜೆಗಿಂಗ್ಸು, ಟೈಟ್ ಜೀನ್ಸು. ಈಗ ಒಂದೊಂದ್ಸಲಿ ನಾನು ನೋಡ್ತೀನಿ ಹುಡುಗರು ಕೂಡ ಇಷ್ಟ ಟೈಟ್ ಜೀನ್ಸ್ ಹಾಕೊಂಡಿರ್ತಾರೆ, ಅವ್ರಿಗೆ ಪ್ಯಾಂಟ್ ಬಿಚ್ಚ್ರಿ ಅದು ಫಂಗಲ್ ಇನ್ಫೆಕ್ಷನ್ ಅಂತ ತೋರ್ಸಕ್ ಬಂದಾಗ ಪ್ಯಾಂಟ್ ಬಿಚ್ಚ್ರಿ ಅಂದ್ರೆ ಅವ್ರಿಗೆ ತೆಗಿಯಕ್ಕಾಗಲ್ಲ ಬೇಗ, ಅಷ್ಟು ಟೈಟ್ ಜೀನ್ಸ್ ಹಾಕೊಳ್ಳೋದು. ಆಮೇಲೆ ಬಾಡಿ ಫಿಟ್ಟಿಂಗ್ ಶರ್ಟ್ಸ್ ಹಾಕೊಳ್ಳೋದು. ಒಬ್ಬೊಬ್ರು ತುಂಬಾ ಲೀನ್, ತುಂಬಾ ಲೋ ವೇಟ್ ಇರೋರು 2-3 ಶರ್ಟ್ ಹಾಕೊಂಡು 2-3 ಚಡ್ಡಿಗಳು ಹಾಕೊಂಡು ಜೀನ್ಸ್ ಹಾಕೊಂಡು ಬಂದಿರ್ತಾರೆ. ಸೊ ಇವೆಲ್ಲಾ ಕಾರಣಗಳಿಂದ ಅಲ್ಲಿ ಬೆವರು ಜಾಸ್ತಿ ಬರುತ್ತೆ. ಸ್ವೆಟ್ಟಿಂಗ್ ಆದಾಗ ಆಟೋಮ್ಯಾಟಿಕಲಿ ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸಿಂಪಲ್ ಥಿಂಗ್, ದಿನಕ್ಕೆ 2 ಸತಿ ಸ್ನಾನ ಮಾಡೋದು, ಲೂಸ್ ಬಟ್ಟೆಗಳು ಹಾಕೊಳ್ಳೋದು, ಆಮೇಲೆ ಜಾಸ್ತಿ ಎಷ್ಟು ಸಾಧ್ಯನೋ ಅಷ್ಟು ಕಾಟನ್ ಬಟ್ಟೆಗಳು ಹಾಕೋದು. ಯಾವ ಸೋರ್ಸ್ ಇಂದ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಸ್ವಿಮ್ಮಿಂಗ್ ಹೋಗೋಕೆ ಅವ್ರಿಗೆ ಇಷ್ಟ, ಸ್ವಿಮ್ಮಿಂಗ್ ಹೋದಾಗ ಬೇರೆ ಯಾರಿಗೂ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಇದ್ರೆ ಅದು ಇವ್ರಿಗೆ ಹರಡ್ಬೋದು. ಅಥವಾ ಸ್ವಿಮ್ಮಿಂಗ್ ಆದ್ಮೇಲೆ ಪಕ್ಕ ಸರಿಯಾಗಿ ಸ್ನಾನ ಮಾಡಿಲ್ಲ, ಬಟ್ಟೆ ಹಸಿ ಉಳಿದ್ರೆ ಅದರಿಂದ ಆಗ್ಬೋದು. ಅದನ್ನ ಅಷ್ಟೇ ಅಲ್ಲದೆ ಈ ಬೆಳಗಾಮಲ್ಲಿ ಇಷ್ಟು ದಿವಸದಿಂದ ಕಂಟಿನ್ಯೂಸ್ ಮಳೆನೇ ಇದೆ. ಬಹಳಷ್ಟು ಜನರ ಮನೆಯಲ್ಲಿ
ಗೋಡೆಗಳೆಲ್ಲ ಚಿಕ್ಕ ಚಿಕ್ಕ ಬಿದ್ದಿರತ್ತೆ, ಆ ಚುಕ್ಕೆ ಬಿದ್ದಿರೋದು ಎಲ್ಲಾನೇ ಫಂಗಸ್. ಸೊ ಅಂತ ಚುಕ್ಕೆ ಬಿದ್ದಿರೋ ಅಂತ ಕಡೆ ಬಟ್ಟೆ ಅವ್ರು ತೆಗೆದು ಹಾಕೋದಾಗ್ಲಿ, ಒಣಗ್ ಹಾಕೋದಾಗ್ಲಿ, ಅಥವಾ ಅವ್ರ ಬೆಡ್ ಪಕ್ಕದಲ್ಲೇ ಆ ತರ ಯಾವ್ದಾದ್ರು ಚುಕ್ಕೆಗಳು ಬಿದ್ದಿದ್ರೆ ಅದು ಫಂಗಸ್ ಯೂಶಲಿ ಅತಿ ಸುಲಭವಾಗಿ ಹರಡುತ್ತೆ. ಅದನ್ ಬಿಟ್ರೆ ಅವ್ರ ಮನೆಯಲ್ಲಿ ಮತ್ತೆ ಯಾರಿಗಾದ್ರೂ ಫಂಗಲ್ ಇನ್ಫೆಕ್ಷನ್ ಇದೆ, ಅವ್ರ ಬಟ್ಟೆಗಳು ಇವ್ರು ಹಾಕೊಳ್ತಾರೆ, ಕಾಮನ್ ಸೀಟಿಂಗ್ ಏರಿಯಾ ಇದೆ, ಕಾಮನ್ ಟವಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅವಾಗ್ಲೂ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಇದರಿಂದ ದೂರವಿದ್ರೆ ಅವ್ರಿಗೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಟ್ರೀಟ್ಮೆಂಟ್ ಆಫ್ ಫಂಗಲ್ ಇನ್ಫೆಕ್ಷನ್ಸ್ ಬಹಳಷ್ಟು ಕಾರಣಗಳ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಕಾರಣ ಏನಂತಂದ್ರೆ ಅದು ಎಷ್ಟು ಸೈಜ್ ಇದೆ ಅಥವಾ ಎಷ್ಟು ದೊಡ್ಡದಿದೆ. ಬಹಳ ದೊಡ್ಡ ಲೀಜನ್ಸ್ ಇದ್ದಾಗ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ಲೇಬೇಕು, ಬರೀ ಕ್ರೀಮ್ ಇಂದ ಟ್ರೀಟ್ಮೆಂಟ್ ಮಾಡಿದ್ರೆ ಆಗೋದಿಲ್ಲ. ಎರಡನೇದ್ದು, ಅದು ಎಲ್ಲಿದೆ ಅಲ್ಲಿ ಕೂದಲುಗಳು ಇದಾವ. ಕೆಲವೊಬ್ಬರಿಗೆ ಲೇಡೀಸ್ಗೆ ಕೂದಲೇ ಇರೋದಿಲ್ಲ, ಮೈ ಮೇಲೆ ಕೂದಲೇ ಇರೋದಿಲ್ಲ. ಕೂದಲು ಇಲ್ದಾಗ ಹಂಗೆ ಟ್ರೀಟ್ಮೆಂಟ್ ಮಾಡಿದ್ರು ಪರವಾಗಿಲ್ಲ, ಬರೀ ಕ್ರೀಮ್ ಇಂದ ಕೊಟ್ಟರು ಪರವಾಗಿಲ್ಲ, ಟ್ಯಾಬ್ಲೆಟ್ ಬೇಕಾಗೋದಿಲ್ಲ. ಕೂದ್ಲಿದ್ರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ಲೇಬೇಕು. ಟ್ಯಾಬ್ಲೆಟ್ಸ್ ಈಗಿನ ಕಾಲದಲ್ಲಿ ನಾನು ಹೇಳ್ದಂಗೆ ಕೋವಿಡ್ ಆದ್ಮೇಲಿಂದ ಲಾಸ್ಟ್ 4-5 years ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಟೇಕ್ಸ್ ಅಟ್ ಲೀಸ್ಟ್ 2 to 3 months. ಅವ್ರ ಗುಳಿಗೆ ತಗೊಂಡು ಒಂದ್ 2 ವಾರದಲ್ಲಿ ಅವ್ರಿಗೆ ಇಚ್ಚಿಂಗ್ ಕಡಿಮೆ ಆಗ್ಬಿಟ್ಟಿರುತ್ತೆ. ಇಚ್ಚಿಂಗ್ ಕಡಿಮೆ ಆಗಿದೆ ಅಂತ ಹೇಳಿ ಸ್ಟಾಪ್ ಮಾಡ್ತಾರೆ ಟ್ರೀಟ್ಮೆಂಟ್, ಮತ್ತೆ 2-3 ವಾರದಲ್ಲಿ ತಿರ್ಗಾ ಕಂಡ್ಕೊಳತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ ಬಿಕಾಸ್ ಆಫ್ ಹೇರ್, ಕೂದಲ್ದ ಬುಡ ಕೂಡ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಇನ್ಫೆಸ್ಟೆಡ್ ಆಗ್ಯದ. ಸೊ ಕೂದಲು ಬುಡ ಪೂರ ಕೆಳಗಡೆಯಿಂದ ಮೇಲಿನ ತನಕ ಬಂದು ಡಿಸ್ಇನ್ಫೆಕ್ಟ್ ಆಗೋ ತನಕನೂ ನಾವು ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಡ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ ಮೇಲಿನ ಸ್ಕಿನ್ ಕ್ಲಿಯರ್ ಆಗಿರುತ್ತೆ, ಕೆಳಗಡೆಯಿಂದ ಹೇರ್ ಮೇಲೆ ಬಂದಾಗ ಮತ್ತೆ ಫಂಗಲ್ ಇನ್ಫೆಕ್ಷನ್ ರಿಅಪಿಯರ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಸ್ವೆಟ್ಟಿಂಗ್ ಇದೆಯಾ ಕಂಟಿನ್ಯೂಸ್ ಪೂರ್ ತರ, ಹಂಗಿದ್ದಾಗ ಬೆಳಗ್ಗೆ ನಾವು ಯೂಸ್ ಮಾಡಕ್ ಕೊಡೋದು ಪೌಡರ್ಸ್, ರಾತ್ರಿ ಸ್ನಾನ ಮಾಡಿದ್ಮೇಲೆ ಯೂಸ್ ಮಾಡಕ್ ಕೊಡೋದು ಕ್ರೀಮ್ಸ್. ಅದಲ್ಲದೆ ಈಗ ಅಗ್ದಿ ಚಿಕ್ಕ ಮಕ್ಕಳು 2-3 ವರ್ಷದ ಮಕ್ಕಳಿಗೇನೋ ಈ ತರದ ಪ್ರಾಬ್ಲಮ್ ಕಂಡ್ಕೊಂಡು ಹೋಗ್ತಾ ಇದೆ. ಅಂತವ್ರಿಗೆ 2 ಬೇರೆ ಬೇರೆ ಕ್ರೀಮ್ ಕೊಡ್ಬೇಕಾಗತ್ತೆ. ಅಥವಾ ಪ್ರೆಗ್ನೆನ್ಸಿಯಲ್ಲಿ ಗುಳಿಗೆ ಕೊಡೋಕೋದಕ್ಕೆ ಬರೋದಿಲ್ಲ, ಬರೀ ಕ್ರೀಮ್ಸ್ ಅಷ್ಟೇ ಕೊಡ್ಬೇಕಾಗತ್ತೆ. ಕೆಲವೊಬ್ರು ಬಹಳಷ್ಟು ದಪ್ಪ ಇರ್ತಾರೆ. ಸೊ ಬಹಳಷ್ಟು ದಪ್ಪ ಇದ್ದಾಗ ಅವ್ರಿಗೆ ಟ್ಯಾಬ್ಲೆಟ್ಸ್ ಮಿನಿಮಮ್ ಡೋಸ್ ಹಾಕಿದ್ರು ಅವ್ರಿಗೆ ನಡೆಯೋದಿಲ್ಲ, ಅವ್ರಿಗೆ ಡಬಲ್ ಟ್ರಿಪಲ್ ಡೋಸ್ ಹಾಕ್ಬೇಕಾಗುತ್ತೆ. ಅಂಡ್ ಅದನ್ನ ಅಷ್ಟೇ ಅಲ್ಲದೆ ಅವ್ರು ಏನಾದ್ರು ಆಲ್ಕೋಹಾಲ್ ಅದು ತಗೊಳ್ತಾ ಇದ್ರೆ ಮತ್ತೆ ಅದಕ್ಕೆ ಡೋಸು ಟ್ಯಾಬ್ಲೆಟ್ಸ್ ಚೇಂಜ್ ಆಗುತ್ತೆ. ಪ್ರೆಗ್ನೆನ್ಸಿ ಆದ್ಮೇಲೆ ಈ ತರ ಸ್ಟ್ರೆಚ್ ಮಾರ್ಕ್ಸ್ ಬಂದಿರತ್ತಲ್ಲ, ಆ ತರ ಸ್ಟ್ರೆಚ್ ಮಾರ್ಕ್ಸ್ ಬಂದಿರತ್ತೆ ಬಿಕಾಸ್ ಆಫ್ ಕಾನ್ಸ್ಟಂಟ್ ಯೂಸೇಜ್ ಆಫ್ ದಿಸ್ ಕೈಂಡ್ ಆಫ್ ಕ್ರೀಮ್ಸ್. ಈ ತರದ ಕಂಡೀಷನ್ ಅಲ್ಲೂ ಟ್ಯಾಬ್ಲೆಟ್ಸ್ ಕೊಡ್ಲೇಬೇಕು. ಆ ಟ್ಯಾಬ್ಲೆಟ್ಸ್ ಇನ್ನೂ ಪ್ರೊಲಾಂಗ್ ಆಗುತ್ತೆ, 2-3 months ಗಿಂತ ಜಾಸ್ತಿನೂ ಆಗ್ಬಹುದು. ರಿಂಗ್ ವರ್ಮ್ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಒಂದು ಸೆಕೆಂಡರಿ ಇನ್ಫೆಕ್ಷನ್ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬಹುದು. ಎರಡನೇದು ಇನ್ನೊಬ್ಬರಿಗೆ ಹರಡಬಹುದು. ಮೂರನೇದು ಆ ರಿಂಗ್ ವರ್ಮ್ ಇನ್ಫೆಕ್ಷನ್ ಇರೋದ್ರಿಂದ ಅವ್ರಿಗೆ ಇಷ್ಟ ಇಚ್ಚಿಂಗ್, ಇಷ್ಟ ಕೆರೆತ ಇರತ್ತೆ, ಆ ಕೆರೆತದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಆಗಿರ್ಲಿ, ಅವ್ರ ಡೇ ಟು ಡೇ ಯಾವುದೇ ತರದ್ ಕೆಲಸ ಮಾಡೋದಾಗಿರ್ಲಿ, ಅವ್ರು ಯಾವುದಕ್ಕೂ ಅವ್ರಿಗೆ ಅಸಮಾಧಾನವಾಗಿ ಇರುತ್ತೆ. ಸೊ ಯೂಶಲಿ ರಿಂಗ್ ವರ್ಮ್ ಇನ್ಫೆಕ್ಷನ್ ಬಹಳ ದೂರವರೆಗೆ ಟ್ರೀಟ್ಮೆಂಟ್ ಮಾಡಲ್ದೆ ಅವ್ರು ಇರೋದಿಲ್ಲ. ಪ್ರಾಬ್ಲಮ್ ಮನೆ ಅವ್ರನ್ನ ಯಾವುದೇ ತರದ್ದು ಒಂದು ಟ್ರೀಟ್ಮೆಂಟ್ ಆಗಿರ್ಲಿ, ಒಂದು ಮನೆಯಲ್ಲೇನೆ ಒಂದು ಮದ್ದಾಗಿರ್ಲಿ, ಅಥವಾ ಒಂದು ಆಯುರ್ವೇದಿಕ್ಕೋ ಹೋಮಿಯೋಪತಿಕ್ಕೋ ಏನು ಇಲ್ಲ ಅಂದ್ರೆ ಒಂದು ಮೆಡಿಕಲ್ ಶಾಪ್ ಇಂದ ಆದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ತಗೊಳ್ಳುವಂತ ಒಂದು ಸಂಗತಿ, ಒಂದು ಪ್ರಸಂಗ ಅದನ್ನ ತಗೊಂಡು ಬರುತ್ತೆ. ರೇರ್ಲಿ ಬಹಳ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಇದ್ರೆ, ಅವ್ರಿಗೆ ಇಮ್ಯುನಿಟಿ ಬಹಳ ಕಡಿಮೆ ಇರ್ಲಿ, ಅಥವಾ ಶುಗರ್ ಪೇಷಂಟ್ ಇರ್ಲಿ, ಅಂತವ್ರಿಗೆ ಸಿಸ್ಟಮಿಕ್ ಇನ್ಫೆಕ್ಷನ್ ಅಂದ್ರೆ ಸ್ಕಿನ್ ಬಿಟ್ಟು ಈ ಇನ್ಫೆಕ್ಷನ್ ಒಳಗಡೆನೂ ಹೋಗಬಹುದು. ಒಳಗಡೆ ಹೋದಾಗ ಅವ್ರಿಗೆ ಬಾಯೆಲ್ಲ ಆದ್ರೆ ಅವ್ರಿಗೆ ಊಟ ಮಾಡೋದಕ್ಕೆ ಬರೋದಿಲ್ಲ. ಯೂರಿನ್ ಇನ್ಫೆಕ್ಷನ್ ಆಗ್ಬೋದು. ಯೂರಿನ್ ಇನ್ಫೆಕ್ಷನ್ ಆದ್ರೆ ಅದು ಬಹಳಷ್ಟು ಪೇನ್ಫುಲ್ ಆಗಿರುತ್ತೆ. ಇಟ್ ಕ್ಯಾನ್ ಕಾಸ್ ಕಿಡ್ನಿ ಇನ್ಫೆಕ್ಷನ್. ದೀಸ್ ಆರ್ ಆಲ್ ಅಗ್ದಿ ರೇರ್ ಕಂಡೀಷನ್ಸ್ ಇವು. ಅಂಡ್ ಓನ್ಲಿ ವೆನ್ ಇಟ್ ಈಸ್ ನೆಗ್ಲೆಕ್ಟೆಡ್ ಕಂಪ್ಲೀಟ್ಲಿ, ಪೂರ್ತಿ ಅವ್ರು ಯೋಚನೆ ಮಾಡಲ್ದೆ ಬಿಟ್ಟೇ ಬಿಟ್ಟಿದ್ದಾರೆ, ಅಥವಾ ಅವ್ರಿಗೆ ಬೇರೆ ಯಾವುದೋ ತರದ್ದು ಇನ್ನೊಂದು ಕಾಯಿಲೆ ಇದೆ, ಅದರಿಂದ ಇದು ಅಗ್ರಿವೇಟ್ ಆಗ್ತಾ ಇದೆ.